ಅರ್ಕಲ್ಗೂಡು ಸರ್ಕಾರಿ ಕೆರೆ ಜಾಗ ವಕ್ಫ್ ಹೆಸರಿಗೆ ಕೂಡಲೇ ಖಾತೆ ರದ್ದುಗೊಳಿಸುವಂತೆ ಆಗ್ರಹ. ರೈತ ಸಂಘದಿಂದ ಪ್ರತಿಭಟನೆ. ಅರ್ಕಲ್ಗೂಡು ಪಟ್ಟಣದ ಹೃದಯ ಭಾಗದಲ್ಲಿನ ಸರ್ಕಾರಿ ಕೆರೆ ಜಾಗವನ್ನು ಅನಧಿಕೃತವಾಗಿ ವಕ್ಫ್ ಬೋರ್ಡ್ ಪಟ್ಟ ಮಸೀದಿ ಪದಾಧಿಕಾರಿಗಳ ಹೆಸರಿಗೆ ಖಾತೆ ಮಾಡಿರುವುದನ್ನು ರದ್ದುಗೊಳಿಸಬೇಕೆಂದು ಆಗ್ರಹಿಸಿ ರೈತ ಸಂಘದ ಕಾರ್ಯಕರ್ತರು ತಹಶೀಲ್ದಾರ್ ಕಚೇರಿ ಮುಂದೆ ಶುಕ್ರವಾರ ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ರೈತ ಸಂಘದ ಅಧ್ಯಕ್ಷ ಯೋಗಣ್ಣ, ರಾಜ್ಯ ಸರ್ಕಾರ ಸರ್ಕಾರಿ ಕೆರೆಗಳು ಹಾಗೂ ಅರಣ್ಯ ಭೂಮಿ ರಕ್ಷಣೆಗೆ ಕಾನೂನು ಕ್ರಮ ಕೈಗೊಂಡಿದೆ. ಸರ್ಕಾರಿ ಕೆರೆಯನ್ನ ವಕ್ಫ್ ಮಂಡಳಿಗೆ ಕಾನೂನು ಬಾಹಿರವಾಗಿ ಖಾತೆ ಮಾಡಲಾಗಿದೆ. ಕೂಡಲೇ ಕಂದಾಯ ಇಲಾಖೆ ಅಧಿಕಾರಿಗಳು ಹಿಂದಿನ ದಾಖಲೆಗಳನ್ನು ಪರಿಶೀಲಿಸಿ ಸರ್ಕಾರಿ ಕೆರೆಯನ್ನ ಸಾರ್ವಜನಿಕವಾಗಿ ಉಳಿಸಬೇಕಿದೆ ಎಂದು ಒತ್ತಾಯಿಸಿದರು. ನಮ್ಮ ಅರ್ಕಲ್ಗೂಡು ತಾಲೂಕಲ್ಲಿ ಈ ಕೆರೆ ಗೌರಿಕಟ್ಟೆ ಅಂತ ಇತ್ತಲ್ಲ, ಅದು ಕೆರೆ ಆಗಿತ್ತು. ಕೆರೆ 4 ಎಕರೆ 10 ಗುಂಟೆ ಕೆರೆ ಆಗಿತ್ತು. ಕೆರೆನ 1982-83ರಲ್ಲಿ ವರ್ಷಬೋರ್ಡ್ಗೆ, ಅವತ್ತಿನ ಪಟ್ಟಣ ಪಂಚಾಯತ್ ವರ್ಷಬೋರ್ಡ್ಗೆ ತಿದ್ದುಪಡಿ ತಂದು ಅದನ್ನ AC ಕೋರ್ಟ್ಗೆ ಒತ್ತಾಕಿದ್ದಾರೆ. ಕೋರ್ಟು ನಡೀತಾ ಇದೆ. ಇವತ್ತು DC ಕೋರ್ಟಲ್ಲಿ ಕೋರ್ಟ್ ಇದೆ, ಇದು ಕೆಲಸ ನಡೀತಾ ಇದೆ. ಅದು ಕೋರ್ಟು ನಡೆಸ್ತಾ ಇದೆ ಇವತ್ತು. ಅದು ಇನ್ನು ತೀರ್ಮಾನ ಆಗಿಲ್ಲ. ನಮ್ಮ ಬೇಡಿಕೆ ಏನು ಅಂದ್ರೆ, ಇದೊಂದೇ ಅಲ್ಲ, ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾ ತರವೇ ಇವತ್ತು ಮುಲ್ಪಟ್ಟದಲ್ಲಿ ಒಂದನ್ನ ಹೋಲ್ಡ್ ಮಾಡಿದ್ದಾರೆ. ಒಂದು ಜಮೀನನ್ನ 20 ಗುಂಟೆ ಜಮೀನನ್ನ ವರ್ಷಬೋರ್ಡ್ಗೆ, ಅದು ಪಾಣಿ ತಿದ್ದುಪಡಿ ಆಗಬೇಕಾಗಿತ್ತು. ಅದನ್ನ ಈ ಸರ್ಕಾರ ಈ ಎಲೆಕ್ಷನ್ ಬಂದ ಮೇಲೆ ಈ ಗಲಾಟೆಗಳು ಎಲ್ಲೆಲ್ಲಿ ಈ ರೈತರು ಎಚ್ಚೆತ್ತುಕೊಳ್ಳಲ್ಲ ಅಂದ್ರೆ, ಮುಂದಿನ ದಿನಗಳಲ್ಲಿ ನಿಮ್ಮ ಜಾಗವೂ ಆಗ್ಬೋದು, ನಮ್ಮವೂ ಆಗ್ಬೋದು, ಎಲ್ಲರೂ ಆಗ್ಬೋದು. ದಯಮಾಡಿ ಸುಮ್ಮನೆ ಬಂದಿದೆ ರೈತ ಸಂಘರು ಏನೋ ತಿಕ್ಲಿಗೋ ಯಾಕೋ ಸ್ವಂತ ಬಂದ ನನಗೆ ಜನಗಳು ಮಕ ನೋಡ್ತಾ ಇದೀವಿ. ಯಾಕೆ ಹೇಳ್ತಾ ಇದೀವಿ ಅಂದ್ರೆ, ಮುಂದೆ ಈ ಕೆರೆ, ಈ ತಾಲೂಕು ಆಫೀಸು ಇಡೀ ತಾಲೂಕು ರಾಜ್ಯದಲ್ಲೆಲ್ಲ ಕೆರೆ ಒತ್ತುವರಿಗಳಾಗಿವೆ. ಮಧ್ಯಭಾಗದಲ್ಲಿ ಇರ್ತಕ್ಕಂಥ ಕೆರೆ 4 ಎಕರೆ 10 ಗುಂಟೆ ಕೆರೆನ ಎಲ್ಲ ಒಂದು 15-20 ವರ್ಷ ಆಗಿದೆ ಮುಚ್ಚಿ. ಈ ತಾಲೂಕಾ ಆಡಳಿತ ಅನ್ನೋದು ಅದನ್ನು ಇಲ್ಲಿವರೆಗೂ ಆ ಸರ್ವೆ ಮಾಡಿಸಿ ಆ ಕೆರೆ ಬಿಡಿಸೋ ಜಾಗ ಮಾಡಿಲ್ಲ, ಅದು ಮಾಡಕ್ಕಾಗಿಲ್ಲ. ಇವತ್ತು ಸರ್ಕಾರಗಳನ್ನು ಎಚ್ಚರಿಸಿಲ್ಲ ಅಂದ್ರೆ. ರೈತ ಸಂಘದ ಕಾರ್ಯಾಧ್ಯಕ್ಷ ಹೊನ್ನವಳ್ಳಿ ಭುವನೇಶ್ ಮಾತನಾಡಿ, ಅಕ್ರಮವಾಗಿ ಮಾಡಿರುವ ಕೆರೆ ಜಾಗದ ಖಾತೆಯನ್ನ ರದ್ದುಗೊಳಿಸಬೇಕಿದೆ. ಈ ಸಂಬಂಧ ಜಿಲ್ಲಾಧಿಕಾರಿಯವರ ನ್ಯಾಯಾಲಯದಲ್ಲಿ ಪ್ರಕರಣವಿದ್ದು, ಕೂಡಲೇ ಕಾನೂನು ರೀತಿ ಎಲ್ಲ ಸಮಾಜದವರ ಒಳಿತಿಗಾಗಿ ಸರ್ಕಾರಿ ಕೆರೆ ಜಾಗವನ್ನ ಸಾರ್ವಜನಿಕ ಉದ್ದೇಶ ನೀರು ನಿಲ್ಲುವಿಕೆಗೆ ಅವಕಾಶ ಮಾಡಿಕೊಡಬೇಕು ಎಂದು ಆಗ್ರಹಿಸಿದರು. ಇವತ್ತು ಅದಕ್ಕೆ ಯಥೇಚ್ಛವಾಗಿ, ಯಾಕೆಂದ್ರೆ ಸೆಂಟ್ರಲ್ ಅಲ್ಲಿ ಏನ್ ಮಾಡ್ತಾ ಇದ್ದಾರೆ, ಇದನ್ನು ಒಂದು ಕಾಯ್ದೆನ ತಿದ್ದುಪಡಿ ಮಾಡಕ್ಕೆ ಅಂತ ಒಂದು ಕಾಯ್ದೆನ ತಂದಿದ್ದಾರೆ. ಯಾಕೆಂದ್ರೆ ಈ ವರ್ಕ್ಸ್ ಬೋರ್ಡ್ ಅನ್ನೋದನ್ನ ಈ ಬೋರ್ಡ್ ನ ತೆಗೆದಾಕ್ಬೇಕು. ಯಾವ್ಯಾವ ಏನೇನು ದಾನ ಮಾಡಿದ್ರು ಇದಕ್ಕೆ ಇದು ಸಂಘಕ್ಕೆ ಕುರಾನ್ ಏನ್ ಹೇಳುತ್ತೆ ಅದ್ರ ಬಗ್ಗೆ ಅದನ್ನು ದಾನ ಮಾಡಿದಂತ ಜಮೀನನ್ನ ಇವತ್ತು ಯಾವ್ದೋ ರೈತರಿಗೆ ಪಾಣಿ ಮುಖಾಂತರ, ಯಾವುದೋ ತಾತನ ಮುಖಾಂತರಲ್ಲೋ ದರ್ಖಾಸ್ತ್ ಮುಖಾಂತರಲ್ಲೋ ಒಂದಂತ ಪಿತ್ತಾರ್ಜಿತ ಆಸ್ತಿಗಳನ್ನ ವರ್ಷಬೋರ್ಡಿಗೆ ಸೇರಿಸಿದ್ರೆ ಯಾರು ನಂಬ್ತಾರೆ ಇದನ್ನ? ಯಾವುದೋ ಒಂದು ದಾನ ಕೊಟ್ಟರು, ಯಾರೋ ಬೌದ್ಧರು ಇನ್ನೊಬ್ರು ಯಾರೋ ದಾನ ಕೊಟ್ಟರವನ್ನು ವರ್ಷಬೋರ್ಡಿಗೆ ಸೇರಿಸಿದ್ರೆ ಒಂದು ಅರ್ಥ ಇದೆ. ಇವತ್ತು ನಮ್ಮ ಪಿತ್ತಾರ್ಜಿತ ಆಸ್ತಿ ಅಂತ ಬಂದಂತ, ನಮ್ಮ ತಾತನಿಂದ ಬಳಿ ಬಂದಂತವು, ಇಲ್ಲ ದರ್ಖಾಸ್ತಲ್ಲಿ ಮಂಜೂರು ಆಗಿರೋಂಥವು, 57 ಕೊಟ್ಟಂತವು, 53 ಕೊಟ್ಟಂತವನ್ನ ಸರ್ಕಾರ ಮಂಜೂರು ಮಾಡಿರೋ ಜಾಗನ್ನ ಇವತ್ತು ವರ್ಷಬೋರ್ಡಿಗೆ ಸೇರಿಸಿದ್ರೆ ಇದು ಯಾವ ನ್ಯಾಯ? ರೈತರುಗಳು ಎಚ್ಚೆತ್ಕೊಳ್ಳಲ್ಲ ಅಂದ್ರೆ, ಇವತ್ತು ದೇವಸ್ಥಾನಗಳು ಸೇರಿಸಿದರೆ, ಸ್ಕೂಲ್ಗಳು ಸೇರಿಸಿದರೆ, ಇವತ್ತು ಬಂದವ ಇವು ಸ್ಕೂಲ್ಗಳು. ಇವತ್ತು ದೇಶ ಯಾರ್ಯಾರೋ ಹೋಗಿದ್ದಾರೆ, ಅದಲ್ಲ, ಹಿಂದೂ ಸೇರಿಸಿದರೆ. ದಯಮಾಡಿ ನಾವು ತಾಲೂಕು ಆಡಳಿತವನ್ನ ಇವತ್ತು AC ಬರೋವರೆಗೆ ಕಾಯ್ತಾ ಇರ್ತೀವಿ. ಯಾಕೆಂದ್ರೆ ಅವ್ರಿಗೆ ACಗೆ ಮನವಿ ಕೊಟ್ಟು ಈ ಮುಖಾಂತರ ಈ ಕೆರೆಯಾಗಿ. ಈ ವೇಳೆ ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿ ಮಾತನಾಡಿದ ಸಕಲೇಶಪುರ ಉಪವಿಭಾಗಾಧಿಕಾರಿ ಶ್ರುತಿ, ಈ ಹಿಂದೆ ಖಾತೆಯಾಗಿದೆ, ಅಲ್ಲದೆ ಈ ಪ್ರಕರಣ ಜಿಲ್ಲಾಧಿಕಾರಿಯವರ ನ್ಯಾಯಾಲಯದಲ್ಲಿದೆ. ಈ ಹಂತದಲ್ಲಿ ಯಾವುದೇ ರೀತಿಯ ಕಾನೂನು ಪರಿಮಿತಿಯ ಪ್ರತಿಕ್ರಿಯೆ ನೀಡಲು ಸಾಧ್ಯವಿಲ್ಲ. ಈ ವಿಷಯ ಕುರಿತು ಜಿಲ್ಲಾಧಿಕಾರಿಯವರ ಗಮನಕ್ಕೆ ತರಲಾಗುವುದೆಂದು ತಿಳಿಸಿದರು. ಇದು ಕೆರೆ ಅಂತಲೇ ಇದೆ, ಆ ಕೆರೆನ ನಮಗೆ ಸರ್ವೆ ಮಾಡಿಸ್ಬೇಕು. ಈಗ ಇಮಿಡಿಯೇಟ್ ಆಗಿ ಹೆಂಗ್ ಗೊತ್ತಾ, ಅದು ಯಾಕಾರು ಸೇರ್ಲಿ, ಕೆರೆನ ಹೆಂಗ್ ಗೊತ್ತಾ, ಕೆರೆ ಜಾಗ ಅಂತೂ ಇದ್ದೇ ಇರುತ್ತೆ. ಕೆರೆನ ನಮಗೆ ಮೇಡಮ್ ನಮ್ಗೆ 30ನೇ ತಾರೀಕು ವಿಚಾರ ಇದು, ನಾಗರಿಕರ ವಿಚಾರ. ಕೆರೆ ನೀರು ಸೇರ್ಸಕ್ಕೆ ಬೇರೆ ಜಮೀನುಗಳು ಅವೆ, ಇದು ಕೆರೆನೇ ಸೇರಿಸಬೇಕು ಅನ್ನೋದಲ್ಲ. ಇದು ಕೆರೆ ಅವ್ರದ್ದಾಗಿದ್ರೆ ಅದು ಬೇರೆ. ಎಲ್ಲಿ ತಪ್ಪಾಗಿದೆ ಅದನ್ನ ನಾವು 15 ದಿನ ಗಡುವು ಕೊಟ್ಟಿದ್ದೀವಿ. ಪ್ರತಿಭಟನೆಯಲ್ಲಿ ರೈತ ಸಂಘದ ಮುಖಂಡರಾದ ಜಗದೀಶ್ ಮಂಜೇಗೌಡ, ಹಲಗಣ್ಣ, ಕೃಷ್ಣೇಗೌಡ, ರಮೇಶ್, ಗುಂಡಣ್ಣ, ನಾಗರಾಜು, ರವಿ ಸೇರಿದಂತೆ ಇತರರಿದ್ದರು.